ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ಬಿಜಾಪುರ ನಗರದಲ್ಲಿ ಏನೋ ಒಂದು ಐತಿಹಾಸಿಕ ಕ್ಷಣನೂ ಕಾಣಕ್ಕೆ ಬರ್ಲಾಗತ್ತದ. ಏನಂದ್ರೆ ಈ ಬಿಜಾಪುರ ನಗರ, ಬಿಜಾಪುರ ಡಿಸ್ಟಿಕ್ ಇನ್ಚಾರ್ಜ್ ಮಂತ್ರಿ ಎಂ ಬಿ ಪಾಟೀಲ್ ಅವರು ಅದಾರ. ಅವ್ರ ಅಭಿಮಾನಿಗಳು ನೂರಾರು ಅಭಿಮಾನಿಗಳು ಬಸವೇಶ್ವರ ಸರ್ಕಲ್ದಿಂದ ಸಿದ್ದೇಶ್ವರ ಗುಡಿವರೆಗೂ ದೀನ್ ನಮಸ್ಕಾರ ಹಾಕೋತ ಇಲ್ಲಿ ಬಂದು ಸಿದ್ದೇಶ್ವರ ದೇವಸ್ಥಾನಕ್ಕೆ ಒಂದು ಪ್ರಾರ್ಥನಾವನ್ನು ಮಾಡ್ಲಾಗ್ತಾರೆ. ಏನಂದ್ರೆ ಅವ್ರಿಗೆ ಈಗ DCM ಖಾತೆಯನ್ನು ಕೊಡ್ಬೇಕಂತೇಳಿ ಇವ್ರದ್ದು ಎಲ್ಲರದ್ದು ಆಗ್ರದ. ಮತ್ತು ಸಿದ್ದೇಶ್ವರ ಗುಡಿಗೆ ಬಂದು ಇವರು ಪ್ರಾರ್ಥನೆ ಮಾಡತ್ತಾರೆ. ಯಾಕಂತಂದ್ರೆ ಬಿಜಾಪುರ ಡಿಸ್ಟಿಕ್ ಒಂದು ಕಾಲದಲ್ಲಿ ಬರಗಾಲ ಪ್ರದೇಶ ಆಗಿತ್ತು. ಇವರು ನೀರಾವರಿ ಮಂತ್ರಿ ಆದ ನಂತರ ಪ್ರತಿಯೊಂದು ಬಬಲೇಶ್ವರ ಮತಕ್ಷೇತ್ರ ಆಗಲಿ, ತಿಕೋಟ ಆಗಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ ನೀರು ತೊಗೊಂಡ್ಬರೋ ಒಂದು ಕೆಲಸವನ್ನು ದೊಡ್ಡ ಕಾರ್ಯ ಮಾಡಿದ್ರು. ಮತ್ತೊಂದು ಏನದಲ್ಲ, ಬಿಜಾಪುರ ಡಿಸ್ಟಿಕ್ ಇನ್ಚಾರ್ಜ್ ಮಂತ್ರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಕ್ಕೆ ಬಂದಿದ್ದಾರೆ. ಅದಕ್ಕೆ ಇವರೆಲ್ಲ ಅಭಿಮಾನಿ ಕೂಡಿ ಈ ಹೈಕಮಾಂಡ್ಗೆ ಒಂದು ಮನವಿ ಮಾಡ್ಲಾಕತ್ತಾರ. ಈ ಸರ್ಕಾರದಲ್ಲಿ, ಕರ್ನಾಟಕ ಸ್ಟೇಟ್ ಸರ್ಕಾರದಲ್ಲಿ ಏನು ಸಿದ್ದರಾಮಯ್ಯ ಸರ್ಕಾರ ಅವರು CM ರಾಜೀನಾಮೆ ಕೊಟ್ಟಿದ ಮ್ಯಾಗ DK ಶಿವಕುಮಾರ್ ಅವರು CM ಆದ ನಂತರ ಅವರು ಏನು ಕ್ಯಾಬಿನೆಟ್ ಮಂತ್ರಿ ಇರ್ತಾರೆ, ಅದರಾಗ DCM ಖಾತೆಯನ್ನು ಕೊಡ್ಬೇಕಂತೇಳಿ ಎಲ್ಲರೂ ತಮ್ಮ ಆಗ್ರಹವನ್ನು ಮಾಡಲಾಗುತ್ತೆ. ಸಿದ್ದೇಶ್ವರ ಅಪ್ಪಗಳನ್ನ ಮನದಲ್ಲಿ ನೆನೆದು ಇವತ್ತು ನಮಗೆಲ್ಲರಿಗೂ ಒಂದು ಸಂತೋಷದ ಖುಷಿ ಸಮಾಚಾರ. ಯಾಕಂದ್ರೆ ನಮ್ಮ ಒಬ್ಬ ಜನನಾಯಕ, ರೈತರ ಕಣ್ಮಣಿ, ಭಗೀರಥ, ಕೈಗಾರಿಕಾ ಕ್ರಾಂತಿ ಪುರುಷ, ಶಿಕ್ಷಣ ಪ್ರೇಮಿ, ಬಡವ ದೀನ ದಲಿತರ ಬಂಧು, ಎಲ್ಲರಿಗೂ ಒಳ್ಳೆಯದನ್ನ ಬಯಸುವವ, ಬಸವಣ್ಣನ ಅನುಯಾಯಿ ನಮ್ಮ MB ಪಾಟೀಲ್ ಸಾಹೇಬರು ಇವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಆದರೆ ಅವರಿಗೆ DCM ಪಟ್ಟ ಸಿಗಬೇಕು. ಸೂಕ್ತ ವ್ಯಕ್ತಿ, ಅರ್ಹ ವ್ಯಕ್ತಿ ಅಂತ ಜನನಾಯಕ ಗುರುತಿಸಿ ನಮ್ಮ ಹೈಕಮಾಂಡ್ಗೆ ನಾವು ವಿನಂತಿಸುವುದೇನೆಂದರೆ, ನಮ್ಮ ಜನನಾಯಕ MB ಪಾಟೀಲ್ ಸಾಹೇಬರಿಗೆ DCM ಪಟ್ಟ ಸಿಗಲೇಬೇಕು. ಯಾಕಂದರೆ ನಾವು ಅವರ ಋಣದಲ್ಲಿದ್ದೀವಿ. ಅವರು ಮಾಡಿದ ನೀರಾವರಿ ಕ್ರಾಂತಿಗಳು, ಅವರು ರೈತರಿಗೆ ಮಾಡಿದ ಕ್ರಾಂತಿ, ಶಿಕ್ಷಣದಲ್ಲಿ ಮಾಡಿದ ಕ್ರಾಂತಿ, ಎಲ್ಲರಿಗೂ ಶಿಕ್ಷಣ, ಎಲ್ಲರಿಗೂ ಉದ್ಯೋಗ, ಇಷ್ಟೆಲ್ಲ ಕೊಟ್ಟಿರುವಾಗ ಅವರಂಥ ಒಂದು ಜನನಾಯಕನಿಗೆ ಸೂಕ್ತ ಸ್ಥಾನಮಾನ ಸಿಗಲೇಬೇಕು. ಇವತ್ತು ನಾವು ಅದರ ಸಲುವಾಗಿ ನಮ್ಮ ಯುವಕರು ದೀಡದಂಡ ನಮಸ್ಕಾರ ಹಾಕಿ ಬಸವೇಶ್ವರ ಸರ್ಕಲ್ದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ನಾವು ಪಾದಯಾತ್ರೆ ಮಾಡಿದ್ದೇವೆ. ಇದನ್ನ ನಮ್ಮ ಜನನಾಯಕರು, ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಇದನ್ನ ಗಮನಿಸಿ ಅವರಿಗೆ DCM ಪಟ್ಟ ಕಟ್ಟಲೇಬೇಕು. ಇದು ನಮ್ಮ ಆಗ್ರಹ. At the same time, I request Honorable High Command and party leaders to consider Mr. MB Patil Sahib to DCM post. He is very suitable and he is capable and you should consider. Please, this is our request. MB Patil ಅವರಿಗೆ, ಶಿಕ್ಷಣ ಪ್ರೇಮಿ MB ಪಾಟೀಲ್ ಸಾಹೇಬರಿಗೆ, ರೈತರ ಕಣ್ಮಣಿ, ಆಧುನಿಕ ಭಗೀರಥ ಬೇಕೇ ಬೇಕು. ನಮಸ್ಕಾರ, ನಾನು ಮಹಬೂಬ್ ಠಾಕೂರ್ ದಾಶಾದಿಂದ ಮಾತಾಡೋದು. ನಾನು ಪೈಲ ನೀರಾವರಿ ಮಂತ್ರಿ ಆಗೋಕ್ಕಿಂತ ಮೊದಲಿಗೆ ನಾನು ಫಸ್ಟ್ ಶ್ರೀಶೈಲ ದೀಡ್ ನಮಸ್ಕಾರ ಹೋಗಿದ್ದೆ, ಅಲ್ಲಿ ಸಕ್ಸಸ್ ಆಗಿದೆ. ಎರಡನೇದು ಗೃಹ ಮಂತ್ರಿ ಆಗೋ ಹೊತ್ತಿನಾಗ ನಾನು ದಾಶಾಳದಿಂದ ತಿಕೋಟವರೆಗೂ ದೀಡ್ ನಮಸ್ಕಾರ ಹಾಕಿನಿ, ಅಲ್ಲಿ ಸಕ್ಸಸ್ ಆಗಿದೆ. ಇದು ಉಪಮುಖ್ಯಮಂತ್ರಿ ಆಗ್ಬೇಕಂತ ಬಸವೇಶ್ವರ ಚೌಕದಿಂದ ಸಿದ್ದೇಶ್ವರ ಗುಡಿ ಅವ್ರಿಗೆ ಹಾಕೋದು ದೀಡ್ ನಮಸ್ಕಾರ ಹಾಕೋದ್ ಮೇಲೆ ನಮ್ಮೆಲ್ಲ ಸ್ನೇಹಿತರಿಂದ ಇದು ಸಕ್ಸಸ್ ಆಗಲಿಕ್ಕೆ ದೇವರಲ್ಲಿ ಮನೆ ಮಾಡ್ಕೊಡ್ತೇನೆ. ಮಹಬೂಬ್ ಠಾಕೂರ್. ನಾವು ಒಂದು 20-30 ಜನ ಬಂದಿವಿ. ಮನ್ಸಾರ ಬಂದಿವ್ರಿ. ಸಿದ್ದೇಶ್ವರ ಅಪ್ಪಾಜಿಯವರ ಪಾದದಲ್ಲಿ ನಮಸ್ಕರಿಸಿ ಇವತ್ತು ಕೋಟ್ಯಾಳ ಹಾಗೂ ದಾಸಾಳ ಸಾರವಾಡ ಎಲ್ಲ ಗ್ರಾಮದ ಯುವಕರು ಸಾಹೇಬರಿಗೆ DCM ಸ್ಥಾನ ಸಿಗ್ಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ನಾವೆಲ್ಲ ಗ್ರಾಮದವರು ಅಭಿಮಾನದಿಂದ ಇವತ್ತು ಸಿದ್ದೇಶ್ವರ ಬಸವೇಶ್ವರ ಸರ್ಕಲ್ದಿಂದ ಸಿದ್ದೇಶ್ವರ ಟೆಂಪಲ್ ತಕ
ನಾವೆಲ್ಲರೂ ದೀರ್ಘ ನಮಸ್ಕಾರ ಹಾಕ್ತಾ ಬಂದಿದ್ದೀವಿ. ಇವತ್ತು ನಾವು ಎಂ ಬಿ ಪಾಟೀಲ್ ಬಗ್ಗೆ ಹೇಳ್ಬೇಕಂದ್ರ ಬಹಳ ಹೆಮ್ಮೆದಿಂದ ನಾವು ಇವತ್ತು ಈ ಒಂದು ದೀರ್ಘ ನಮಸ್ಕಾರ ಕಾರ್ಯಕ್ರಮಕ್ಕೆ ಭಾಗವಹಿಸಿವು. ಯಾಕಂದ್ರೆ ನಮಗ ನಿರುದ್ಯೋಗಿ ನಮ್ಮ ಭಾಗದಾಗ ಇವತ್ತು ನೀರಾವರಿ ಇಲ್ಲಾರ ಬಟ್ಟಕ್ಕೆ ನಮ್ಮ ರೈತರು ಕಂಗಾಲಾಗಿದ್ರು. ಒಂದೊಂದು ಜಮೀನ್ದಾಗ 4-5 ಬೋರ್ ಹೊಡೆದು ನೀರು ಸಿಗ್ಲಾರ್ದ ಎಲ್ಲ ಜಮೀನು ಮಾರ್ಕೊಂಡು ನೀರಿಗಾಗಿ ಜಮೀನು ಮಾರಿದವ್ರು ನಮ್ಮಲ್ಲಿ ಇದಾರೆ. ಆದ್ರೆ ಇವತ್ತು ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ಆದ ನಂತರ ನೀರಾವರಿ ಸಚಿವ ಬೇಕೇ ಬೇಕಂತ ಹಠ ಪಟ್ಟು ನಮ್ಮ ಸಾಹೇಬರು ತಗೊಂಡ್ರು. ಆದ್ರೆ ಸಿದ್ದೇಶ್ವರಪ್ಪ ಅವರು ಒಂದ್ ಮಾತು ಹೇಳಿದ್ರು, ಈ ಭಾಗಕ್ಕೆ ಬಗ್ಸೆ ನೀರು ಕೊಡ್ರಿ ಎಂ ಬಿ ಪಾಟೀಲ್ ಸಾಹೇಬ್ರ ಅಂತ ಹೇಳಿ. ಸಿದ್ದೇಶ್ವರಪ್ಪ ಅವ್ರು ಯಾರಿಗೂ ಏನು ಕೇಳ್ಕೊಂಡಿಲ್ಲ. ಆದ್ರೆ ನಾವ್ ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಒಂದು ಬಗ್ಸೆ ನೀರು ಕೇಳಿದ್ರು. ಗೊತ್ತಿತ್ತು ಸಿದ್ದೇಶ್ವರ ಅಪ್ಪಾಜಿಯವ್ರಿಗೆ ಗೊತ್ತಿತ್ತು ಈ ಕೆಲಸ ಈ ಬಿಜಾಪುರ ಜಿಲ್ಲೆಗೆ ನೀರಾವರಿ ಅನ್ನೋದು ಆಗ್ಬೇಕಾದ್ರೆ ಬಹುಶಃ ಎಂ ಬಿ ಪಾಟೀಲ್ ಸಾಹೇಬ್ರಿಂದಲೇ ಕಾರಣ ಆಗ್ಬೋದು ಅನ್ನೋದಂತಕ್ಕದ್ದು ಅವ್ರ ದಿವ್ಯ ಕಲ್ಪನೆಯಿಂದ ಇವತ್ತು ಅವರಿಗೆ ಆ ಸಿದ್ದೇಶ್ವರಪ್ಪ ಅವರು ವಚನ ಕೊಟ್ಟಿದ್ರು. ಆದ್ರೆ ಇವ್ರು ಸಾಹೇಬ್ರು ಸಹಿತ ಏನೋ ಹಾಕುತ್ತ ಬಿಟ್ಟದ್ದು ಗೊತ್ತಿಲ್ಲ. ಆದ್ರೆ ಅಪ್ಪಾಜಿ ಅವ್ರು ಒಂದೇ ಒಂದು ಮಾತಿಗೆ ತಲೆಬಾಗಿ ಏನಾದ್ರೂ ಆಗ್ಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಈ ಕ್ಷೇತ್ರಕ್ಕೆ ನೀರು ತಂದೆ ತರ್ತೀನಿ ಅನ್ನುವಂತ ಪಣವನ್ನು ಎಂ ಬಿ ಪಾಟೀಲ್ ಸಾಹೇಬ್ ಪಟ್ಟು ಇವತ್ತು ನಮ್ಮ ಕ್ಷೇತ್ರಕ್ಕೆ ನೀರಾವರಿ ಮಾಡಿದ್ದಾರೆ. ಇವತ್ತು ನಾವು ನೀರಂದ್ರ ನಮಗ ನಮ್ಮ ಹಿರಿಯರು ಹೇಳ್ತಿದ್ರು, ಈ ಕ್ಷೇತ್ರಕ್ಕೆ ನೀರ್ ಬರೋದಂದ್ರ ದೂರ ಬಿಟ್ಟು ಮಾತಾಡ್ತಿದ್ರು. ಅವ್ರು ಹೋದ್ರ. ಆದ್ರೆ ಈಗ ನಾವು ನಮ್ಮ ತಲೆಮಾರಿಗೆ ನಾವು ಅವರಿಗೆ ನೀರಾವರಿ ಯೋಜನೆ ನಾವು ಪಡ್ಕೊಂಡಿವಿ. ಯಾಕಂದ್ರೆ ಅದ್ರದ್ದು ಅವ್ರ ದುರುಪಯೋಗ ಅವರ ಇದನ್ನ ನಾವು ಪಡ್ಕೊಂಡು ನಾವು ಇವತ್ತು ನಮ್ದೇ ಜಮೀನಿನಲ್ಲಿ 8-10 ಎಕರೆ ಜಮೀನಿನಲ್ಲಿ ನಾವು ಇವತ್ತು ನೀರಾವರಿ ಮಾಡಿ ಯಾವುದಕ್ಕೂ ನಾವು ಕಮ್ಮಿ ಇಲ್ಲ. ಇವತ್ತಿನ ದಿವಸ ನಮ್ಮ ಭಾಗದ ರೈತರು ಯುವಕರು ಮೇಲಾಗಿ ಒಂದೊಂದು ಎಕರೆಗೆ 1 ಲಕ್ಷ 2 ಲಕ್ಷ ರೂಪಾಯಿ ನಾವು ಇನ್ಕಮ್ ತೆಗೆದು ಯಾವ ನೌಕರಿ ನಮ್ಗೆ ಬೇಕಾಗಿಲ್ಲ. ಇವತ್ತಿನ ದಿವಸ ನಮ್ ನೀರ್ ಕೊಟ್ಟಾರ ಸಾಹೇಬ್ರು, ಅದಕ್ಕೆ ಅವ್ರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ಲಕ್ ಸಿದ್ಧ ಇದೀವಿ. ಇವತ್ತು DCM ನಮ್ಗೆ ಸಾಹೇಬ್ರಿಗೆ ಸಿಗ್ಲೇಬೇಕು ಮತ್ತು ನೀರಾವರಿ ಸಚಿವ ಆಗಬೇಕು. ಮುಂದಿನ ಸಾರಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರ್ತೈತಿ. ಅವಾಗ ನಮ್ ಎಂ ಬಿ ಪಾಟೀಲ್ ಸಾಹೇಬ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಈ ಒಂದು ಕಲ್ಪನೆನ ಇಟ್ಕೊಂಡು ಇವತ್ತು ನಾವು ಸಿದ್ದೇಶ್ವರ ಟೆಂಪಲ್ ಅವರಿಗೆ ದೀರ್ಘ ನಮಸ್ಕಾರ ಹಾಕಿ ನಮ್ಮ ಭಕ್ತಿಯನ್ನ ಸಿದ್ದರಾಮೇಶ್ವರ್ ಒಪ್ಪಿಸಿದ್ವಿ. ಇನ್ನು ಮುಂದಿನ ವಿಚಾರ ಸಿದ್ದರಾಮೇಶ್ವರಿಗೆ ಬಿಟ್ಕೊಟ್ಟಿದ್ದು, ಸಿದ್ದೇಶ್ವರ ಅಪ್ಪಾಜಿಯವ್ರಿಗೆ ಬಿಟ್ಕೊಟ್ಟಿದ್ದು. ಅವ್ರ ಆಶೀರ್ವಾದ ಮಾಡೇ ಮಾಡ್ತಾರ. ಸಿದ್ದೇಶ್ವರಪ್ಪ ಅವ್ರ ಆಶೀರ್ವಾದ ಮಾಡೇ ಮಾಡ್ತಾರು. ಈ ನಮ್ಮ ಭಾಗದ ಜನ ಅವ್ರಿಗೆ ಆಶೀರ್ವಾದ ಮಾಡೇ ಮಾಡ್ತಾರು. ಮುಂದಿನ ಚುನಾವಣೆಯಲ್ಲಿ ಎಂ ಬಿ ಪಾಟೀಲ್ ಸಾಹೇಬ್ರು ಮುಖ್ಯಮಂತ್ರಿ ಆಗೇ ಆಗ್ತಾರ ಅಂತೇಳಿ ನನ್ನ ಹೆಸರು ಹಿರಾಣ ಕೊಟ್ಟಿದ್ವಿ.
ಒಂದು ನಿಮಿಷ ಇಲ್ಲಿ ನಿಲ್ಲಿಸ್ತೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।